ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಜೇಂದ್ರ ಎನ್ವಿ ಆಕ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರ ಇರೋದ್ರಿಂದ ನಾವೆಲ್ಲರೂ ಫ್ರೀ ಆಗಿದ್ವು ಮನೇಲಿ. ಅದರಿಂದ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ವು ಏನಂತ, ಇವತ್ತು ಯಾವುದಾದ್ರು ಟೆಂಪಲ್ಗೆ ಹೋಗೋಣ ಅಂತ. ಆ್ಯಕ್ಚುಲಿ ಸಡನ್ ಅಂತ ಗ್ಯಾಪ್ನಕ್ಕೆ ಬಂದಿದ್ದೆ, ಕುಂದೂರು ಮಿಣಿಯಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸರಿ ಅಂತ ಎಲ್ಲರೂ ಒಪ್ಪಿ ಇಲ್ಲಿಂದ ಮನೆಯಿಂದ ಹೊರಟು ಹೋಗೋ ಹೊತ್ತಿಗೆ ಹೆಚ್ಚು ಕಡಿಮೆ ಬೆಳಗ್ಗೆ 10:30 11 ಗಂಟೆ ಆಯಿತು. ದೇವಸ್ಥಾನಕ್ಕೆ ಹೋಗಿ ನೋಡಿದರೆ ನಮಗಿಂತ ಮುಂಚೆನೇ ಎಷ್ಟೊಂದು ಜನ ಸೇರಿದರೆ. 10 ಗಂಟೆಗೆ ದೇವಸ್ಥಾನದಲ್ಲೆಲ್ಲ ಎಡೆ ಕೊಡ್ತಾಯಿದ್ರು. ಅಯ್ಯಪ್ಪ, ಇಷ್ಟು ಬೇಗ ಹೆಂಗೆ ಬಂದರು ಜನ ಅಂತ ನೋಡಿದರೆ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಏನಾಯಿತು ಅಂತ ಅಂದರೆ, ಮನೇಲಿ ಅದೇನು ಯೋಚನೆ ಮಾಡ್ತಾ ಇದೆಯಾ, ಬಾ ಫಸ್ಟು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಜಾಗ ಎಲ್ಲ ಹುಡ್ಕೋಣ ಅಂತ ಶುರು ಮಾಡಿದರು. ಅಲ್ಲೆಲ್ಲ ಜಾಗ ಹುಡ್ಕೋತಿ ಯಾವುದೊಂದು ಮರದ ಕೆಳಗಡೆ ಒಂದು ಜಾಗ ಸಿಕ್ತು. ಆ ಜಾಗದಲ್ಲೆಲ್ಲ ನಾವು ತಗೊಂಡೋಗಿ ಸಾಮಾನೆಲ್ಲ ಇಟ್ಟು, ಇವಾಗ ಗ್ಯಾಸ್ ರೇಟ್ ಅಂತೂ ತುಂಬ ದುಬಾರಿ ಆಯ್ತು ಅಂತ ಏನು ಮಾಡಿದ್ವು ಅಂತ ಅಂದರೆ, ನಾವು ಮನೆಯಿಂದಲೇ ಸ್ವಲ್ಪ ಸೌದೆನೂ ಸಮೇತ ತೊಗೊಂಡೋಗಿದ್ವು. ಆ ಸೌದೆ ಎಲ್ಲ ಇಟ್ಟು ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಬರೋಣ ಬಾ ಅಂತ ಕರೆದ್ರು. ಅಷ್ಟೊತ್ತಿಗೆ ಮೊಸರನ್ನ ರೆಡಿ ಮಾಡೋಣ ಅಂತ ನಾನೇನು ಮಾಡಿದೆ, ಮೊಸರನ್ನ ಎಲ್ಲ ರೆಡಿ ಮಾಡಿ ಹೋಗೋಣ ಅಂತ ಹೊರಟ್ರು. ಅಲ್ಲಂತೂ ಜನ ದೇವಸ್ಥಾನದಲ್ಲಿ ಸಿಕ್ಕಾಬಟ್ಟೆ. ನಾನು ಇವ್ರೇನು 10 ಗಂಟೆಗೆ ಇಷ್ಟೊಂದು ಜನ ಬಂದಿದ್ದಾರಲ್ಲ, ಇಷ್ಟು ಬೇಗ ಎಡೆ ಕೊಡ್ತಾಯಿರಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ, ಅಲ್ಲೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ, ಕೆಲವರು ಚಿಕನ್ ಎಲ್ಲ ಕಟ್ ಮಾಡಿಸ್ತಾ ಇದ್ದಾರೆ, ದೇವರಿಗೆ ಎಡೆ ಕೊಡ್ತಾಯಿದ್ದಾರೆ, ಮೊಸರನ್ನ ಮಾಡ್ತಾಯಿದ್ದಾರೆ. ತುಂಬ ನಾನಾ ರೀತಿ ದೇವರಿಗೆಲ್ಲ ಅಲಂಕಾರ ಮಾಡಿ ದೇವರಿಗೆಲ್ಲ ಎಡೆ ಒಪ್ಪಿಸ್ತಾ ಇದ್ರು. ಅಯ್ಯಪ್ಪ, ಏನು ಇಷ್ಟು ನಾವು ಬಂದಿದ್ದೆ ಲೇಟ್ ಆಗಿಬಿಡ್ತಾ ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ. ನಮ್ಮಮ್ಮ, ಏನು ಪದೇ ಯೋಚನೆ ಮಾಡ್ತಾ ನಿಂತಿದ್ಯಾ ನೀನು, ಬಾ ಫಸ್ಟು ದೇವ್ರಿಗೆ ಕೈ ಮುಗಿ ಅಂತ ಒಳಗಡೆ ಕರ್ಕೊಂಡೋದ್ರು. ಒಳಗಡೆ ಹೋಗಿ ಮೊಸರನ್ನೆಲ್ಲ ಕೊಟ್ಟು ದೇವ್ರಿಗೆ ಅಲ್ಲಿಂದ ಹೊರಟು ಸೀದಾ ಬಂದೆ. ಅಷ್ಟರಲ್ಲಿ ನನ್ನ ಮಗ ಏನು ಮಾಡ್ದೆ ಅಂತ ಅಂದರೆ, ಮಮ್ಮಿ ನೀವು ಹೋಗಿರಿ, ನಾನು ನಮ್ಮ ತಾತನ ಹೋಗ್ಬಿಟ್ಟು ಚಿಕನ್ ಚಿಕನ್ ಕಟ್ ಮಾಡಿಸ್ಕೊಬರ್ತೀವಿ ಅಂತ ಹೊರಟರು. ಅಲ್ಲೋಗಿ ನೋಡಿದ್ರೆ ನಮ್ಮ ಹಾಸನಲ್ಲಿ ಚಿಕನ್ನು 140 ರೂಪಾಯಿ ರೇಟ್ ಇದ್ದು, ಅಲ್ಲೋಗಿ ನೋಡಿದರೆ 1 kg ಚಿಕನ್ನು 190 ರೂಪಾಯಿ ಹೇಳ್ತಾರೆ. ಅಯ್ಯೋ ಅಮ್ಮ, ಹೆಂಗೋ ನಾವಿಲ್ಲಿ ಹಾಸನಲ್ಲಿ ತಂದಿದ್ದು ಈಸಿ ಆಯಿತು, ಇಲ್ಲಿ ತರೋಕ್ಕಾಗುತ್ತಾ, ಅಲ್ಲಿಗೂ ಇಲ್ಲಿಗೂ 55 ರೂಪಾಯಿ ಡಿಫ್ರೆಂಟು ಅಂತ ನಾವು ಶುರು ಮಾಡಿದ್ವು. ಅಷ್ಟರಲ್ಲಿ ನಮ್ಮಮ್ಮ ಮತ್ತು ನಾನು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿದ್ವಲ್ಲ, ಅದೆಲ್ಲ ರೆಡಿ ಮಾಡಿಕೊಂಡು ಒಲೆ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡೋ ಹೊತ್ತಿಗೆ ನನ್ನ ಮಗನೂ ನಮ್ಮ ಅಪ್ಪನೂ ಇಬ್ಬರು ಸೇರಿ ಚಿಕನ್ ಕಟ್ ಮಾಡಿಸ್ಕೊಂಡು ತಂದರು. ಯಾಕೋ ಇಷ್ಟೊಂದು ಲೇಟು ಅಂತಂದರೆ, ಅಮ್ಮ ತುಂಬ ಜನ ಇದ್ದರು ಕಣಮ್ಮ, ಅದಕ್ಕೆ 1 ಅವರ್ ಆಯಿತು ನಾವು ಚಿಕನ್ ಕಟ್ ಮಾಡಿಸೋದಿಗೆ ಅಂತ ಅಲ್ಲಿ ಶುರು ಮಾಡಿಕೊಂಡ್ರು. ಆ 1 ಅವರ್ಗೆ ಅಂತೂ ಜನ ಹೆಚ್ಚು ಕಡಿಮೆ 500ರಿಂದ 1000 ಜನ ಇದ್ದರು. ಅಷ್ಟರಲ್ಲಿ ನನ್ನ ಮಗ ಬರೋ ಕಾರೆಲ್ಲ ವೀಡಿಯೋ ಮಾಡ್ತವನೆ. ಯಾಕೋ ಮಗನೇ ಅಂತಂದರೆ, ಅಮ್ಮ ನೀವು ಕಾರ್ ತೊಗೋತೀನಿ ಡಿಸೆಂಬರ್ಗೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಯಾವ ಕಾರ್ ಚೆನ್ನಾಗಿರುತ್ತೆ ಫ್ಯೂಚರ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಮ್ಮ. ಅದಕ್ಕೆ ನೋಡೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಮ್ಮ, ನೋಡಿ ಎಂತೆಂಥ ವಂಡರ್ಫುಲ್ ಬ್ಯೂಟಿಫುಲ್ ಕಾರ್ಗಳೆಲ್ಲ ಇದ್ದಾವೆ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ ಬಾ ಮಗನೇ, ನಾನು ಇನ್ನು ಡಿಸೆಂಬರ್ಗಲ್ವ ತೊಗೊಳೋದು ಅಂತಾರೆ. ಅಲ್ಲ ಅಮ್ಮ, 1 ಇಯರ್ ಮುಂಚೆನೇ ಪ್ಲ್ಯಾನ್ ಇರಬೇಕು, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ನೋಡಿ ಅಮ್ಮ, ಆರ್ಮಿ ಕಾರೆಲ್ಲ ಬಂದಿದೆ, ಎಷ್ಟೊಂದು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತೀನಿ ಅಂತಾನೆ. ನಾನು ಆವಾಗ ಬೈದ್ಬಿಟ್ಟು, ಬಾರೋ ದೇವಸ್ಥಾನಕ್ಕೆ ಬಂದಿರೋದು ಏನಕ್ಕೆ, ನೀನೆಲ್ಲ ಕಾರ್ಗಳು ವೀಡಿಯೋ ಮಾಡ್ತಾ ಇದೀಯಾ ಅಂತ ಶುರು ಮಾಡ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗ ಇದ್ದಾನೆ, ಅಮ್ಮ ನೀವು ಎಲ್ಲೋದ್ರೂ ನನ್ನನ್ನು ಬೈಯೋದು ಬಿಡೋದಲ್ವಮ್ಮ ಅಂತ ಶುರು ಮಾಡ್ಕೊಂಡ. ಅಷ್ಟರಲ್ಲಿ ನಾವು ಹಾಸನಿಂದನೇ ಒಂದು ಬಾಯ್ಲರ್ ಕೋಳಿ, ಒಂದು ಫಾರಂ ಕೋಳಿ ತೊಗೊಂಡೋಗಿದ್ವಲ್ಲ, ಅದ್ರಲ್ಲಿ ಅಮ್ಮ ಇದರಲ್ಲಿ ಏನೇನು ಮಾಡ್ತೀರಾ ಅಂತ ಕೇಳೋಕ್ಕೆ ಶುರು ಮಾಡ್ದೆ. ನಿನಗೆ ಯಾಕೋ ಮಗನೇ, ಬಾ ಬೇಕಾದ್ರೆ ನೀನು ಅಡುಗೆ ಮಾಡು ಅಂತಂದೆ. ಅಯ್ಯಪ್ಪ, ನಾವೆಲ್ಲ ಅಡುಗೆ ಮಾಡೋಂಗಿಲ್ಲ ಅಮ್ಮ, ನಾನು ಬರೀ ಓದೋದಷ್ಟೇ ಅಂತ ಶುರು ಮಾಡ್ದೆ. ನಿನ್ನ ತಲೆ ಮೇಲೆ ನಾನು ಕೊಡಿದ್ಯಾ ನಾವು, ಬಾರೋ ನನ್ನ ಮಗನೇ ಅಂತ ನಾನು ಶುರು ಮಾಡಿದೆ. ಸರಿ ಆಯಿತು ಬುಡಿಯಮ್ಮ, ದೇವಸ್ಥಾನಕ್ಕೆ ಬಂದ್ರೂ ಏನು ಬೈತೀರಾ ಅಂದ. ಸರಿ ಆಯಿತು ಬುಡಿ ಮಗನೇ ಅಂತ ನಾನು ಹೇಳಿದೆ. ಅಷ್ಟರಲ್ಲಿ ಬಾಯ್ಲರ್ ಕೋಳಿಲಿ ಏನು ಮಾಡ್ತೀರಾ ಅಂತ ಕೇಳ್ದೆ. ಆವಾಗ ನಾನು ಹೇಳಿದೆ, ಬಾಯ್ಲರ್ ಕೋಳಿ ಫ್ರೈ ಮಾಡ್ತೀನಿ, ಫಾರಂ ಕೋಳಿ ಸಾಂಬಾರು ಮಾಡ್ತೀನಿ ಅಂತ. ಸರಿ ಆಯಿತು ಅಮ್ಮ, ಏನೋ ಒಂದು ಮಾಡಿ, ಆ ದೇವಸ್ಥಾನಕ್ಕೆ ಬಂದಿದ್ವಲ್ಲ ಅಂತ ಶುರು ಮಾಡ್ದೆ. ಅಲ್ಲಿಂದ ಎಲ್ಲ ಮುಗೀತು. ಅಡುಗೆ ಮಾಡಿದೆ, ಫ್ರೈ ಮಾಡಿದೆ, ಅನ್ನ ಮಾಡಿದೆ, ಸಾರು ಮಾಡಿದೆ, ಮುದ್ದೆ ಮಾಡಿದೆ, ಎಲ್ಲ ಮುಗೀತಾ. ಎಲ್ಲ ಮುಗಿದ ನಂತರ ನಮ್ಮಮ್ಮ ಬಾರವ್ವ ಎಡೆ ತಗೊಂಡು ಹೋಗೋಣ ಅಂತ ಅಂದರು. ಸರಿ ಆಯಿತು ಅಮ್ಮ, ಎಡೆ ತಗೊಂಡು ಹೋಗೋಣ ಅಂತ ಎಡೆ ಎಲ್ಲ ತಗೊಂಡು ಹೊರಡುವಾಗ ಬಾಳೆದೆಲೆನೇ ಮರ್ತು ಬಂದುಬಿಟ್ಟಿದ್ದೀವಿ. ಆವಾಗ ಏನಾಯಿತು ಅಂತ ಅಂದರೆ, ಅಕ್ಕಪಕ್ಕ ಎಲ್ಲರೂ ಬಾಳೆದೆಲೆ ಇದ್ದರೆ ಕುಯ್ಕೆ ಬನ್ನಿ ಮಗನಿ ಅಂತ ನಾನು ಹೇಳಿದೆ. ಆವಾಗ ಅಕ್ಕಪಕ್ಕ ಹುಡುಕ್ದಾಗ ಅಲ್ಲೇ ದೇವಸ್ಥಾನದ ಇಬ್ಬಾಗದಲ್ಲಿ ಒಂದು ಬಾಳೆ ತೋಟ ಇತ್ತು. ಆ ಬಾಳೆ ತೋಟಕ್ಕೆ ಹೋಗಿ ನನ್ನ ಮಗ ಮತ್ತು ನಮ್ಮ ಅಪ್ಪ ಇಬ್ಬರು ಸೇರಿ ಒಂದು 4 ಬಾಳೆದೆಲೆನ ತೆಗೆದುಕೊಂಡು ಬಂದರು. ಅದಾದ ನಂತರ ಎಡೆ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ, ಅದೆಲ್ಲ ತಗೊಂಡು ಹೊರಟು. ಅಲ್ಲೇನು ಮಾಡಿದ್ವು ಅಂತಂದರೆ, ಬಾಳೆದೆಲೆ ಎಲ್ಲ ಹಾಸಿ ಎಡೆ ಎಲ್ಲ ಇಟ್ಟು ಎಲ್ಲರೂ ಸೇರಿ ಮನೆಯವರೆಲ್ಲ ಪೂಜೆ ಮಾಡಿದ್ವು. ಅಷ್ಟರಲ್ಲಿ ನನ್ನ ಮಗ ಕೇಳ್ದ, ಯಾಕಮ್ಮ ನೀವು ಸಡನ್ ಅಂತ ದೇವಸ್ಥಾನಕ್ಕೆ, ಮಿಣಿಯಮ್ಮ ದೇವಸ್ಥಾನಕ್ಕೆ ಅಂತಲೇ ಹೊರಟ್ರಿ ಅಂತ ಅಂದರೆ, ಅಲ್ಲೇ ಇತ್ತು ಮ್ಯಾಟ್ರು. ಏನು ಅಂತ ಅಂದರೆ, ನನಗೆ ಹುಷಾರಿರ್ಲಿಲ್ವಲ್ಲ ಅವತ್ತು, ಕೊಡ್ಗತ್ರಿಗೆ ಹೋಗಿದ್ವಲ್ಲ ಅವತ್ತು, ಹರಕೆ ಮಾಡಿದ್ರಂತೆ.
ನನ್ನ ಮಗಳಿಗೆ ಹುಷಾರಾದರೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಎಡೆ ಕೊಡ್ತೀನಿ ಅಂತ. ಅವಾಗೇನು ಮಾಡಿದರು, ಹರಕೆ ಎಲ್ಲ ಕೊಟ್ಟು ನೀಟಾಗಿ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಸೀದಾ ಮನೆ ಕಡೆ ಹೊರಟ್ವು.